ಹಾಯ್ ಗಾಯ್ಸ್, ಎಲ್ರಿಗೂ ಆ ವಿಶ್ ಹ್ಯಾಪಿ ನ್ಯೂ ಇಯರ್. ನೋಡಿ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಗ್ರೀನ್ ಟೀ ತೊಗೊಂಡೆ. ನನ್ನ ಜೊತೆಗೇ ನನ್ನ ಜಾಕು ಬಂದ. ನೋಡಿ, ಎಲ್ಲರೂ ಎಲ್ಲ ಹೇಳ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಕ್ಕು ನೋಡಬಾರ್ದು ಅಂತ. ನಮ್ಮ ಮನೇಲಿ ಎದ್ದಿದ ತಕ್ಷಣ ನೋಡೋದೇ ನಾವು ಬೆಕ್ಕನ್ನ. ಇವರಿಬ್ಬರು ನೋಡಿ ಮಿಷ್ಟಿ ಬಂದ್ಲು ಅಂತ ಇಬ್ಬರೂ ಜಗಳ ಆಡ್ತಾಯಿದ್ರು. ಅಷ್ಟರಲ್ಲಿ ಬಾಗ್ಲಿಗೆ ನೀರು ಹಾಕಿ ನಾನು ರಂಗೋಲೆ ಬಿಟ್ಟೆ. ಮತ್ತು ನೆನ್ನೆ ತೋರಿಸ್ದಂಗೆ ಇಡ್ಲಿಗೆ ಉನಿ ಹಾಕಿದ್ವಿ. ಇವತ್ತು ಇಡ್ಲಿನ ಮಾಡೋಣ ಅಂತೇಳಿ ಇಡ್ಲಿಗೆ ನಾಷ್ಟಕ್ಕೆ ರೆಡಿ ಮಾಡಿಕೊಂಡೆ. ಮಾರ್ನೆಗೆ ನನಗೆ ಶುಕ್ರವಾರ ಇದ್ದಿದ್ದರಿಂದ ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಇವತ್ತೇನೋ ಸೀರೆ ಹಾಕೋಬೇಕಂತೇಳಿ ಸ್ಯಾರಿ ಹಾಕೊಂಡು, ಇವತ್ತು ಶುಕ್ರವಾರ ಆಗಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಾನು, ಮಗಳು, ಮಗ 3 ಜನನು ಗಾಡೀಲಿ ಹೊರಟ್ವಿ. ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಆಗಲೇ ಲೇಟ್ ಆಗಿತ್ತು. ಹಂಗೆ ಹೋಗ್ತಾ ದಾರಿಲಿ ಹೂವು ತೊಗೊಂಡ್ವಿ. ನನ್ನ ಮಗ ಫೋನ್ ಬೀಳಿಸ್ಕೊಂಡೆ. ಎಷ್ಟು ಜವಾಬ್ದಾರಿ ಇದೆ ನೋಡಿ. ನಾವು ಹೋಗೋಷ್ಟರಲ್ಲಿ ಲೇಟ್ ಆಗೋಗಿತ್ತು. ನಮ್ಮ ಮಗಳೇನೋ ಪುಡಿ ಮಾಡ್ತಿದ್ದೀನಿ ಅಂತ ಹೇಳಿ, ಮತ್ತು ನಾನು ಸಾಂಬಾರು ಮಾಡೋಷ್ಟು ಲೇಟ್ ಆಯಿತು. ಸರಿ ಹೋಗಲಿ ಅಂತೇಳಿ ದೇವರು ಕೈ ಮುಗಿದ್ಬಿಟ್ಟು ಪ್ರಸಾದನಾರು ಸಿಗುತ್ತಾ ಅಂತ ಹೋದ್ವಿ. ಅಲ್ಲೋದ್ರೆ ಪ್ರಸಾದ ಸಿಕ್ತು ನಮಗೆ. ಇದು ನಾವು 2ನೇ ಸರಿ ನಾವು ಇಲ್ಲಿ ಊಟ ಮಾಡ್ತಾ ಇರೋದು. ಆದರೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಆದರೆ ನಮ್ಮ ಮಗಳು ಬಂದು ಅವಳು ತಟ್ಟೆಗೆ ಹಾಕಿಸ್ಕೊಳ್ಳಿಲ್ಲ. ನಾನೇ ಅವಳಿಗೆ ತಿನ್ನಿಸ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಪಾಪು ಬಂದು ನೋಡ್ತಾ ಇತ್ತು, ಇಷ್ಟು ದೊಡ್ಡ ಹುಡುಗಿಗೆ ಊಟ ಮಾಡಿಸ್ತವ್ರಲ್ಲ ಅಂತ ನೋಡ್ತಾ ಇತ್ತು. ಅದಾದಮೇಲೆ ಊಟ ಎಲ್ಲ ಮುಗ್ದು ಅಲ್ಲೇ ತಟ್ಟೆ ಎಲ್ಲ ತೊಳೆದು ಅಲ್ಲೇ ಶಾಪಿಂಗ್ ಮಾಡೋಣ ಅಂತೇಳಿ ಅವಳೇನೋ ಒಂದು ಕ್ಲಿಪ್ಪೇನೋ ಕೇಳಿದ್ಲು, ಕೊಡಿಸ್ದೆ. ನೋಡಿ, ಜಾಕ್ ನಾನು ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಅವನಿಗೆ. ಇದ್ರದ್ದು ನೆಕ್ಸ್ಟ್ ಪಾರ್ಟು ಇದೆ, ನೋಡಿ ಎಂಜಾಯ್ ಮಾಡಿ.